ನಮಸ್ಕಾರ ಸ್ನೇಹಿತರೆ, ಕೇವಲ 5ರಿಂದ 6 ರೂಪಾಯಿಗೆ ಮಾರಾಟವಾಗೋ ಈ ಬಿಸ್ನೆಸ್ನಿಂದ ತಿಂಗಳಿಗೆ 40ರಿಂದ 50 ಸಾವಿರ ರೂಪಾಯಿಯನ್ನು ನೀವು ಸಂಪಾದಿಸ್ಬೋದು. ಹೇಗೆ, ಯಾವ ಬಿಸ್ನೆಸ್ ಆಗಿರಬಹುದು ಅಂತ ನೀವು ಅನ್ಕೋತಾ ಇದ್ದೀರಾ ಅಲ್ವಾ? ಹಾಗಾದರೆ ಯಾಕೆ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಹಾಗೆ ಕಾಲ ಕಳೆಯುವುದಕ್ಕಿಂತ ಸ್ವತಃ ಬಿಸ್ನೆಸ್ ಆರಂಭಿಸುವುದು ಉತ್ತಮ ಆಯ್ಕೆಯಾಗಿದೆ ಅನ್ಕೋತೀನಿ. ಕಡಿಮೆ ಬಂಡವಾಳದಲ್ಲಿ ತಕ್ಷಣ ಆರಂಭಿಸಬಹುದಾದ ಉದ್ಯಮ ಇದಾಗಿದೆ ಸ್ನೇಹಿತರೆ. ಹೊಸದಾಗಿ ಉದ್ಯಮ ಪ್ರಾರಂಭಿಸಬೇಕೆಂದರೆ ಹೆಚ್ಚು ಬಂಡವಾಳ ಬೇಕಾಗುತ್ತದೆ ಎಂಬುದು ತುಂಬ ಜನರ ಅಭಿಪ್ರಾಯವಾಗಿದೆ. ಆದರೆ ಅನೇಕ ಬಿಸ್ನೆಸ್ ತುಂಬ ಕಡಿಮೆ ಬಂಡವಾಳದಿಂದನೇ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ. ಇದಕ್ಕೆ ಲೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಅಂತ ಕರೆಯುತ್ತಾರೆ. ಕಡಿಮೆ ಬಂಡವಾಳದಲ್ಲಿ ಈ ಲಾಭದಾಯಕ ವ್ಯಾಪಾರ ಆರಂಭಿಸಿ ತಿಂಗಳಿಗೆ 40ರಿಂದ 50 ಸಾವಿರ ರೂಪಾಯಿವರೆಗೂ ನೀವು ಸಂಪಾದಿಸಬಹುದು. ನಿಮ್ಮೂರಿನಲ್ಲಿಯೇ ಇದ್ದುಕೊಂಡು ಈ ವ್ಯವಹಾರ ಆರಂಭಿಸಬಹುದು. ಊರಿನಲ್ಲಿಯೇ ಇದ್ದುಕೊಂಡು ಬಿಸ್ನೆಸ್ ಶುರು ಮಾಡುವ ಕನಸು ಕಾಣುತ್ತಿರುವ ಯುವ ಸಮುದಾಯಕ್ಕೆ ಇಲ್ಲೊಂದು ಸೂಪರ್ ಐಡಿಯಾ ಇದೆ ಸ್ನೇಹಿತರೆ. ಯಾವುದೇ ಬಿಸ್ನೆಸ್ ಆರಂಭ ಮಾಡುವ ಮುನ್ನ ನಾವು ಉತ್ಪಾದಿಸುವ ಉತ್ಪನ್ನ ಮಾರುಕಟ್ಟೆಯಲ್ಲಿ ಹೇಗೆ ಮಾರಾಟವಾಗುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಇಂದು ನಾವು ಹೇಳುತ್ತಿರುವ ಬಿಸ್ನೆಸ್ ವರ್ಷದ 12 ತಿಂಗಳು ವ್ಯಾಪಾರವನ್ನು ಹೊಂದಿರುತ್ತದೆ. ವಿಶೇಷ ದಿನಗಳಲ್ಲಿ ನಿಮ್ಮ ವ್ಯಾಪಾರ 2ರಿಂದ 3 ಪಟ್ಟು ಅಧಿಕವಾಗುತ್ತದೆ. ಈ ಬಿಸ್ನೆಸ್ನಲ್ಲಿ ಮಾರುಕಟ್ಟೆ ಅಪಾಯವು ತುಂಬ ಕಡಿಮೆಯಾಗಿದೆ. ಕಡಿಮೆ ಬಂಡವಾಳದಿಂದ ಆರಂಭಿಸಿ ಹಂತ ಹಂತವಾಗಿ ವಿಸ್ತರಿಸಿಕೊಳ್ಳುತ್ತಾ ಅಧಿಕ ಹಣವನ್ನು ಸಂಪಾದನೆ ಮಾಡಬಹುದು. ಸದ್ಯ ಈ ಉತ್ಪನ್ನ ಮಾರುಕಟ್ಟೆಯಲ್ಲಿ 5ರಿಂದ 6 ರೂಪಾಯಿಗೆ ಮಾರಾಟವಾಗುತ್ತದೆ. ಯಾವುದಪ್ಪ ಆ ಬಿಸ್ನೆಸ್ ಅಂದರೆ ಹೋಲ್ಸೇಲ್ ಮೊಟ್ಟೆಯ ವ್ಯಾಪಾರ. ಹೌದು ಸ್ನೇಹಿತರೆ, ಇಂದಿನ ದಿನಗಳಲ್ಲಿ ಮೊಟ್ಟೆಯನ್ನು ಬಹುತೇಕ ಸಸ್ಯಾಹಾರಿಗಳು ಕೂಡ ತಿನ್ನಲು ಆರಂಭಿಸಿದ್ದಾರೆ. ಮೊಟ್ಟೆ ಆಹಾರ ಸದಾ ಬೇಡಿಕೆಯಲ್ಲಿರುತ್ತದೆ. ಆರೋಗ್ಯ ತಜ್ಞರು ಸಹ ಮೊಟ್ಟೆ ಸೇವನೆಗೆ ಸಲಹೆ ನೀಡುತ್ತಿರುತ್ತಾರೆ. ಯಾಕಂದರೆ ದೇಹಕ್ಕೆ ಅಗತ್ಯವಿರುವ ಪೋಷಕಾಂಶಗಳು, ಪ್ರೋಟೀನ್ಗಳು ಮತ್ತು ವಿಟಮಿನ್ಗಳು ಈ ಎಗ್ ತಿನ್ನುವ ಮೂಲಕ ಸಿಗುತ್ತದೆ. ಈ ಮೊಟ್ಟೆ ಮಾರಾಟ ಮಾಡುವ ಮೂಲಕ ಎಷ್ಟೋ ಜನರು ತಮ್ಮ ಬದುಕನ್ನು ಸಹ ಕಟ್ಟಿಕೊಂಡಿದ್ದಾರೆ. ನೇರವಾಗಿ ಕೋಳಿ ಫಾರಂ ಮೂಲಕ ಮೊಟ್ಟೆ ಖರೀದಿಸಿ ಮಾರಾಟ ಮಾಡಿದರೆ ಲಾಭದ ಪ್ರಮಾಣ ಅಧಿಕವಾಗಿರುತ್ತದೆ. ಮೊಟ್ಟೆ ಮಾರಾಟ ಮಾಡುವುದು ಸಹ ಒಂದು ಕಲೆಯಾಗಿದೆ. ನೀವು ಮೊಟ್ಟೆ ಮಾರಾಟ ಮಾಡುವ ಮಳಿಗೆ ಆರಂಭಿಸಿದ ಕೂಡಲೇ ನಿಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಣ್ಣದಾದ ಪ್ರಚಾರ ನಡೆಸಬೇಕು. ಉತ್ತಮ ಗುಣಮಟ್ಟದ ಮೊಟ್ಟೆಗಳನ್ನು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಎಂಬ ವಿಷಯವನ್ನು ಗ್ರಾಹಕರಿಗೆ ತಿಳಿಸುವ ಕೆಲಸವನ್ನು ಮಾಡಬೇಕು. ಜಾಹೀರಾತಿನಂತೆ ಹೋಲ್ಸೇಲ್ ದರದಲ್ಲಿ ಮೊಟ್ಟೆ ಮಾರಾಟ ಮಾಡಲು ಆರಂಭಿಸಬೇಕು. ಇದರಿಂದ ನಿಮಗೆ ವ್ಯವಹಾರದ ಪ್ರಮಾಣ ಅಧಿಕವಾಗುತ್ತದೆ. ಇದರ ಜೊತೆಯಲ್ಲಿ ಅಧಿಕವಾಗಿ ಮೊಟ್ಟೆ ಬಳಸುವ ಹೋಟೆಲ್ಗಳು ಮತ್ತು ಧಾಬಾ, ರೆಸ್ಟೋರೆಂಟ್, ಬೇಕರಿಗಳಂತಹ ಸ್ಥಳಗಳಿಗೆ ಭೇಟಿ ನೀಡಿ ನೇರವಾಗಿ ಆರ್ಡರ್ ಪಡೆದುಕೊಳ್ಳಬೇಕು. ಸಮೀಪದ ಪ್ರದೇಶಗಳಿಗೆ ಉಚಿತ ಡೆಲಿವರಿಯನ್ನು ನೀಡುವ ಮೂಲಕ ವ್ಯಾಪಾರ ಹೆಚ್ಚಿಸಿಕೊಳ್ಳಬಹುದು. ಈ ರೀತಿಯ ಮಾರುಕಟ್ಟೆಯ ಟೆಕ್ನಿಕ್ ಅನ್ನು ಉಪಯೋಗಿಸಿ ಗ್ರಾಹಕರ ಸಂಖ್ಯೆಯನ್ನು ಹೆಚ್ಚಿಸಬಹುದು. ಕೋಳಿ ಫಾರಂಗಳಿಂದ ನೇರವಾಗಿ ಮೊಟ್ಟೆ ಖರೀದಿಸಿದ್ರೆ ನಿಮಗೆ 3ರಿಂದ 4 ರೂಪಾಯಿ ಸಿಗುತ್ತದೆ. ಅದನ್ನು ನೀವು 6 ರೂಪಾಯಿಗೆ ಮಾರಾಟ ಮಾಡಿದ್ರೆ ಒಂದು ಮೊಟ್ಟೆಯಿಂದ ನಿಮಗೆ 2 ರೂಪಾಯಿ ಲಾಭವಾಗುತ್ತದೆ. ಹಾಗೂ ಒಂದು ದಿನಕ್ಕೆ 1,000 ಮೊಟ್ಟೆ ಮಾರಾಟ ಮಾಡಿದ್ರೆ 2,000 ರೂಪಾಯಿ ಲಾಭ ನಿಮ್ಮದಾಗುತ್ತದೆ. ತಿಂಗಳಿಗೆ 60,000 ರೂಪಾಯಿಗಳವರೆಗೂ ನೀವು ಸಂಪಾದನೆ ಮಾಡಬಹುದು ಸ್ನೇಹಿತರೆ. ಸಾರಿಗೆ, ಬಾಡಿಗೆ, ಇತರೆ ವೆಚ್ಚಗಳನ್ನು ಕಡಿತಗೊಳಿಸಿದರೆ ತಿಂಗಳಿಗೆ ನಿಮಗೆ 40ರಿಂದ 50 ಸಾವಿರ ರೂಪಾಯಿ ಮಿನಿಮಮ್ ಉಳಿಯುತ್ತದೆ. ಹಾಗೆಯೇ ನೀವು ಕೂಡ ಪ್ರತಿದಿನ ಉಚಿತವಾಗಿ ಮೊಟ್ಟೆ ತಿನ್ನುತ್ತಲೇ ಹಣ ಸಂಪಾದನೆ ಮಾಡಬಹುದು ಅಲ್ವಾ ಸ್ನೇಹಿತರೆ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಲೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ನ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನನ್ನ ಒಂದು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಸ್ನೇಹಿತರೆ.